ನಾವು ಬರೀ ಸಚಿವ ಸ್ಥಾನ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರಿಗೆ ಮೈಸೂರು ಜಿಲ್ಲೆಗೆ ಉಪಮುಖ್ಯಮಂತ್ರಿ ಕೊಡ್ತಾರೆ ಅಂತಲೇ ನಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ವಿ. ಈಗ ಉಪಮುಖ್ಯಮಂತ್ರಿ ಅಲ್ಲದೇ ಮಂತ್ರಿನೂ ಇಲ್ಲ ಅಂದಾಗ ನಮಗೆ ಭಾಳ ಬೇಜಾರಾಗಿ ಮನಸ್ಸಿಗೆ ತುಂಬ ನೋವಾಗಿ ಮನಸ್ಸಿಗೆ ಬೇಜಾರಾಗಿ ಇವತ್ತು ಇಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ಬೋದು ಅವರು. ಇದಿಷ್ಟಕ್ಕೆ ನಿಲ್ಲಲ್ಲ ಹೋರಾಟ. ನಮ್ಮ ಹೋರಾಟ ಏನಿದ್ರು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರದ್ದು ಇವತ್ತು ಸಂಜೆ ಒಳಗೆ ಅನೌನ್ಸ್ ಆಗಿಲ್ಲ ಅಂದರೆ ನಾವು ನಾಳೆಯಿಂದ ಇಲ್ಲಿಂದ ಮೈಸೂರಿಂದ ಪಾದಯಾತ್ರೆ ಮಾಡಿ ಬೆಂಗಳೂರು ವಿಧಾನಸೌಧನ ಮುತ್ತಿಗೆ ಹಾಕ್ತೀವಿ. ಅದಲ್ಲದೆ ಸಿಕ್ಕಾಪಟ್ಟೆ ಮುಂದಿನ ಪರಿಣಾಮನ ಅಲ್ಪಸಂಖ್ಯಾತರ ಜನಾಂಗದ ಕಾಂಗ್ರೆಸ್ ಪಾರ್ಟಿ ಎದುರಿಸಬೇಕಾಗುತ್ತೆ. ಅದೊಂದೇ ಅಲ್ಲ, ಒಕ್ಕಲಿಗರಾಗ್ಬೋದು. ನಾನು ಒಬ್ಬ ಒಕ್ಕಲಿಗರ ಲೀಡ್ರ್ ಆಗಿ ಹೇಳ್ತಾ ಇದ್ದೀನಿ. ಬರೀ ಒಕ್ಕಲಿಗರು ಮಾತ್ರ ಅಲ್ಲ, ಪ್ರತಿಯೊಂದು ಜನಾಂಗ ನಾಯಕರು, SC, ಎಡಗೈ ಬಲಗೈ ಆಗ್ಬೋದು, ಒಕ್ಕಲಿಗರಾಗ್ಬೋದು, ಕುರುಬರಾಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಪ್ರತಿಯೊಂದು ಜನಾಂಗ ಇವತ್ತು ಲಿಂಗಾಯತರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಎಲ್ಲ ಇವತ್ತು ಒಮ್ಮತದಿಂದ ಇವತ್ತಿಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ಜನ ಇಡೀ ಎಷ್ಟು ಜನನು ಮೈಸೂರಿಂದ ಬೆಂಗಳೂರು ವಿಧಾನಸೌಧ ಮುಖ್ಯ ಆಗಂಟನ್ನು ಪಾದಯಾತ್ರೆ ಮಾಡಿ ನಾವು ಇದನ್ನ ಪ್ರತಿಭಟಿಸ್ತೀವಿ. ಮುಂದಿನ ಎಲೆಕ್ಷನಲ್ಲಿ ಅವ್ರಿಗೇನು ಕೊಟ್ಟಿಲ್ಲ ಅಂದರೆ ಮುಂದಿನ ಎಲೆಕ್ಷನಲ್ಲಿ ಅದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಯ್ತದೆ. ಅಲ್ಪಸಂಖ್ಯಾತರ ಜನ ಭಾಳ ಕಡೆಗಣಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 6 ಜಿಲ್ಲೆಗೆ ಒಬ್ಬರು ನಾಯಕರಿಲ್ಲಿ ಈಗೆಲ್ಲ ಈಗೇನು ಸೌತ್ಗೂ ಕೊಟ್ಟಿದ್ದಾರೆ ಮಂತ್ರಿನ, ಸಾಲದಕ್ಕೆ ಬೆಂಗಳೂರು ಕೊಟ್ಟಿದ್ದಾರೆ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ. ಈ ಸೌತ್ ಕರ್ನಾಟಕಕ್ಕೆ ಎಲ್ಲಿ ಕೊಟ್ಟವ್ರೆ? ಸೌತ್ ಕರ್ನಾಟಕಕ್ಕೆ ಎಲ್ಲಿ ಕೊಟ್ಟವ್ರೆ? ವೆಸ್ಟ್ಗಾಯಿತು, ನಾರ್ತ್ಗಾಯಿತು, ಬೆಂಗಳೂರಿಗಾಯಿತು. ಸೌತ್ಗೆ ಮಂತ್ರಿ ಅನ್ನೋದೇ ಅಲ್ಪಸಂಖ್ಯಾತರಿಗೆ ಇಲ್ಲಿ ಗಂಟ ಕೊಟ್ಟಿಲ್ಲ. 2 ಸರ್ಕಾರ ಸಂಯುಕ್ತ ಸರ್ಕಾರದಲ್ಲೂ ಕೊಡಲಿಲ್ಲ. ಈಗ ನಮ್ಮದೇ ಸರ್ಕಾರ 138 ಸೀಟ್ ಬಂದಾಗಲೂ ಸುಧಾ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮೊದಲನೇ ಹಂತದಲ್ಲೂ ಕೊಟ್ಟಿಲ್ಲ, 2ನೇ ಹಂತದಲ್ಲೂ ಕೊಡ್ತಾ ಇಲ್ಲ. ಅಂದರೆ ಜನ ಎಲ್ಲ ಬೇಸತ್ತಿ ಕೊನೆಗೆ ನಿಂತಿದ್ದಾರೆ. ಏನು ಬೇಕಾದ್ರೂ ಮಾಡ್ಕೊತಾರೆ. ಇವತ್ತು ಕೆಲವು ಜನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ. ಮಾದೇವ್ರೆ, ತನ್ವೀರ್ ಸೇಠ್ ಅವರಿಗೆ ಈಗ ನೀವು ಹೇಳಿದಾಗ ಸಮ್ಮಿಶ್ರ ಸರ್ಕಾರದ ಸಚಿವ ಸ್ಥಾನ ಮಿಸ್ ಆಯಿತು. 2010 ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಯಿತು. ಈ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗೋದಕ್ಕೆ ಕಾಣದ ಕೈಗಳಿಂದ ಕೆಲಸ ಮಾಡ್ತಿದ್ದಾರೆ. ಸರ್, ಕಾಣದ ಕೈಗಳು ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಸರ್. ಸರ್ಕಾರಕ್ಕೆ ಕಣ್ಣಿಲ್ವಾ ಸರ್? ಈಗ DK ಸಾಹೇಬ್ರಿಗಾಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಿಗಾಗ್ಬೋದು, ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಲೆಕ್ಷನ್ಗೆ ನಿಲ್ಲಲ್ಲ, ಎಲೆಕ್ಷನ್ನೇ ಬೇಡ ಅಂತ ಹೇಳಿದರು. ಇಂಥವ್ರಿಗೆ ನಿಲ್ಲಿ ಅಂತ ಹೇಳಿದ್ರು. ಒಂದೊಂದು ಓಟು ಮುಖ್ಯ, ಒಂದೊಂದು MLAನೂ ಮುಖ್ಯ ಅಲ್ವಾ ಸರ್? ಸರ್ಕಾರಕ್ಕೆ ಒಂದೊಂದು ಓಟು ಮುಖ್ಯನೇ. ಒಂದು ಓಟಿಂದ ಸೋತ್ರೆ MLA ಆಗೋಕ್ಕಾಗಲ್ಲ. ಒಬ್ಬ MLA ಇದ್ರೆ ಸರ್ಕಾರ ನಡೆಸೋಕ್ಕಾಗ್ತದೆ ಸರ್? ಒಬ್ಬ MLAನೂ ಮುಖ್ಯನೇ, ಒಂದೊಂದು ಓಟು ಮುಖ್ಯನೇ ಸರ್. ಈಗ ಮಂತ್ರಿಗಳ ಜೊತೆ ಏನಾದ್ರು ಮೈಸೂರು ಉಸ್ತುವಾರಿನೂ ಕೇಳ್ತಾ ಇದ್ದಾರೆ ಸರ್. ಮೈಸೂರು ಉಸ್ತುವಾರಿ ಫಸ್ಟು ಮಂತ್ರಿ ಕೊಳ್ಳಿ ಅವರು, ಅವ್ರಿಗೆ ಅದ್ರ ಜೊತೆಗೆ ಆಮೇಲೆ ತೀರ್ಮಾನ ಸರ್ ಅದು. ಈಗ ಫಸ್ಟು ಅವ್ರಿಗೆ ನಾವೆಲ್ಲ ಏನು ಅನ್ಕೊಂಡಿದ್ವಿ, ಉಪಮುಖ್ಯಮಂತ್ರಿ ಮಾಡ್ತಾರೆ, ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನ ಸರ್ಕಾರದಲ್ಲಿ ಮುನ್ನಡೆಸ್ತಾರೆ ಅನ್ಕೊಂಡಿದ್ವಿ. ಅವ್ರ ಗೌರವತ್ವವಾಗಿ ನಡೆಸ್ತಾರೆ ಅಂತ. ಯಾಕೆಂದರೆ ಅವ್ರ ತಂದೆ 7 ಬಾರಿ, ಇವ್ರು 6 ಬಾರಿ, ಏನು ಕಮ್ಮಿನೇ ಸರ್? ಒಬ್ಬ ಸರ್ಕಾರ ನಡೆಸೋಕೆ ಮೊದಲನೇ ತಗೊಳ್ಳಿ ಸರ್. ನೀವು ಒಬ್ಬ ಸರ್ಕಾರ ನಡೆಸೋಕೆ ಒಬ್ಬ MLA ಮುಖ್ಯ ಅಲ್ವಾ ಸರ್? ಒಬ್ಬ MLA ಕಮ್ಮಿ ಇದ್ರೆ ನೀವು ಸರ್ಕಾರ ಮಾಡೋಕ್ಕಾಯ್ತದ? ಇವತ್ತು 137 MLA ಗೆದ್ದರೆ 38 ಗೆದ್ದವ್ರೆ ಅಂದ್ಬಿಟ್ಟು ನೀವು ಅನ್ಯಾಯ ಮಾಡ್ಕೊಬಂದ್ರೆ ಕಮ್ಮಿ ಇದ್ದಾಗ ಅವ್ರ ಜೊತೆಲಿರಲಿಲ್ವಾ? ಈಗ ಕಮ್ಮಿ ಇದ್ದಾಗ ಬೇರೆ ಪಾರ್ಟಿಗೆ ಏನಾರು ಸಹಾಯ ಮಾಡಿದ್ರ ಸರ್? ನಿಮ್ಮ ಜೊತೆಲಿ ತಾನೇ ಅವರೇ. ತನ್ವೀರ್ ಸೇಠ್ ಅವರು 6 ಬಾರಿ ನರಸಿಂಹರಾಜ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಹಾಗಾಗಿ ಕಾರ್ಯಾಧ್ಯಕ್ಷರು ಕೂಡ ಆಗಿ ಅವರು ಸಾಕಷ್ಟು ಪಕ್ಷಕ್ಕೆ ಅವರದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಮೈಸೂರು ಭಾಗದಲ್ಲಿ ಏನು ಒಂದು 5 ಜಿಲ್ಲೆಗಳಿದೆ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಈ ಭಾಗದಲ್ಲಿ ಪಕ್ಷ ಸಂಘಟನೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೊಡಲೇಬೇಕು. ವಿಶೇಷವಾಗಿ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಗೆಲ್ತದೆ ಅಂದರೆ ಅದು ಒಂದೇ ಒಂದು ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ. ನರಸಿಂಹರಾಜ ಕ್ಷೇತ್ರ ಸತತವಾಗಿ ಕಾಂಗ್ರೆಸ್ಗೆ ಜನ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಜನಗಳ ಒಂದು ನಿರೀಕ್ಷೆನ ಅವರು ಹುಸಿ ಮಾಡಬಾರ್ದು.
ಹೈಕಮಾಂಡ್ ಅವರು ದಯಮಾಡಿ ಮಾನ್ಯ ತನ್ವೀರ್ ಶೆಟ್ಟಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ನರಸಿಂಹರಾಜ ಕ್ಷೇತ್ರದ ಅಭಿವೃದ್ಧಿಗೆ ನಮಗೆ ಶ್ರಮಿಸಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೈಕಮಾಂಡ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. DCMಗೆ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಹಲವಾರು DCM ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಂತ್ರಿ ಸ್ಥಾನ ಕೊಟ್ಟು ಅವ್ರನ್ನ ಕೈನ ಬಲಪಡಿಸಿದ್ರೆ ನರಸಿಂಹರಾಜ ಕ್ಷೇತ್ರ ಈಗಾಗಲೇ ಹಿಂದುಳಿದ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಸರ್. ಕೊಟ್ಟಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಜೊತೆಗೆ ಈ ಮೈಸೂರು ಭಾಗದಲ್ಲಿ 224 ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಕಾಂಗ್ರೆಸ್ ಗೆಲ್ತದೆ 100% ಅಂದ್ರೆ ಅದು ನರಸಿಂಹರಾಜ ಕ್ಷೇತ್ರ. ಒಂದೊಂದು ದಿವಸಗಳಲ್ಲಿ ಮತದಾರರು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅಂತ ತೋರಿಸ್ತಾರೆ. ತನ್ವೀರ್ ಶೆಟ್ಟಿ ಮುಖ ನೋಡಿ ಆಗ್ತಾ ಇದ್ದಾರೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ನೋಡಿ ಮತ ಆಗ್ತಾ ಇಲ್ಲ. ಮಾನ್ಯ ಶಾಸಕರು ಅವರ ತಂದೆ ಕಾಲದಿಂದನೂ ಅವರು 6 ಬಾರಿ ಗೆದ್ದಿದ್ದಾರೆ, 7 ಬಾರಿ ಗೆದ್ದಿದ್ದಾರೆ. ಇವರು ಕೂಡ 6 ಬಾರಿ ಗೆದ್ದಿದ್ದಾರೆ. ಇವರ ಸೇವೆಯನ್ನ ಪರಿಗಣಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ತಾ ಇದ್ದಾರೆ.